ಇದು ನಮ್ಮ ಅಪ್ಪ ಅಜ್ಜನ ಕಾಲದಿಂದ ಸಾವಿರಾರು ವರ್ಷದ ಇತಿಹಾಸ ಇದೆ. 300 400 500 ವರ್ಷ, ಕಮ್ಮಿ ಅಂದರೆ 400 500 ವರ್ಷದಿಂದ ಇತಿಹಾಸ ಇದೆ. ಈ ದೇವಸ್ಥಾನ ಈಗಿರೋ ದೇವಸ್ಥಾನವೂ 106 ವರ್ಷ ಆಗಿದೆ. ಇದು ಮಧ್ಯೆ ಏನಾರು ಹಾಳಾದಂಥ ಸಂದರ್ಭದಲ್ಲಿ ರಿನೋವೇಟ್ ಆಗ್ತಾ ಇರುತ್ತೆ. ಆದರೆ ಪೂರ್ವದಲ್ಲಿ ಇದು ಆಗಿರುವಂಥದ್ದು ಒಂದು 400 500 ವರ್ಷ ಆಗಿದೆ. ಅದ್ರ ಮೇಲೆ ಒಂದು ಗ್ರಾಮಕ್ಕೆ ಸೀಮಿತ ಇಲ್ಲ, ಒಂದು ಗ್ರಾಮಕ್ಕೆ ಸೀಮಿತ ಅಲ್ಲ. ಇಲ್ಲ 3 ಹಳ್ಳಿ 2 ಮಠ ಮೊದಲು, ಆಮೇಲೆ ಐದೂರು ನಾಡು ಅಂದರೆ ಹಲವಾರು ಹಳ್ಳಿಗಳು ಸೇರುತ್ತೆ ಅದಕ್ಕೆ. ಜಕ್ನಹಳ್ಳಿ, ತಳಿಹಳ್ಳ, ಎಳೆಹೊಳೆ, ಕಟ್ರುಮನೆ, ಹೀಗೆ ಹಲವಾರು ಊರುಗಳು ಸೇರುತ್ತೆ. ಈ 3 ನಾಡು ಅಷ್ಟೇ, ಕಬ್ಬನಹಳ್ಳಿ, ಹಿರೇಕೊಳಲೆ, ನರಗನಹಳ್ಳಿ, ಹೀಗೆ ಹಲವಾರು ಹಳ್ಳಿಗಳು ಸೇರುತ್ತೆ. ಎಲ್ಲರಿಗೂ ಸಮಾನಾದ ಒಂದು ಹಕ್ಕು, ಕೆಲಸ, ಕಾರ್ಯ. ಅವ್ರವರು 3 ನಾಡೋರು 3 ಕೆಲಸ ಮಾಡ್ತಾರೆ, 5 ನಾಡೋರು 5 ಮಾಡ್ತಾರೆ, 3 ಹಳ್ಳಿ 2 ಮಾಡ್ತಾರೆ, 3 ನಮ್ಮ ಕೆಲಸ ನಾವು ಮಾಡ್ತೀವಿ. ನಮ್ಮದು ಅಂದರೆ ಅದೇ ನೋಡಿ. ಈಗ ನಿಮ್ಮ ಎದುರಿಗೆ ಕಟ್ತಾ ಇದ್ದೀವ, ತೇರು ಕಟ್ಟೋದು, ಗಂಗೆ ತರೋದು. ಎರಡು ತೇರು ಯಾಕೆ ಅಂದರೆ ನಾಳೆ ಹೂವಿನ ತೇರು, ನಾಳೆ ಸೋಮವಾರ ಹೂವಿನ ತೇರು ಮಾಡ್ತೀವಿ, ನಾಡಿದ್ದು ದೊಡ್ಡ ತೇರು ಹೂವಿನ ತೇರು ಎರಡೂ ಎಳಿತೀವಿ, ಸಣ್ಣ ತೇರು. ಹಾಗಾಗಿ ವಿಶೇಷ ಇಲ್ಲಿ ಬಹುಶಃ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಈ ರೀತಿ ಅಧ್ಯಕ್ಷರಿಲ್ಲ, ಪ್ರೆಸಿಡೆಂಟ್ ಇಲ್ಲ ಅನ್ನೋದು ಇನ್ನೊಂದು ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇಲ್ಲ. ಇಲ್ಲಿ ಸ್ವಾಮಿಗೆ ಹೆದರಿ ಅವ್ರು ಎಷ್ಟೇ ಆಗರ್ಭ ಶ್ರೀಮಂತ ಇರಲಿ, ದೇವ್ರಿಗೆ ಹೆದರಿ ಸ್ವಾಮಿಗೆ ಕೆಲಸ ಮಾಡಬೇಕು. ಅವ್ರವರೇ ತಿಳ್ಕೊಂಡು ಅವ್ರು ಕೆಲಸ ಮಾಡ್ಬೇಕು. ನೀನು ಅದನ್ನು ಮಾಡು, ನೀನು ಇದನ್ನು ಮಾಡು, ಅಥವಾ ಮಾಡಬೇಡ ಅಂತ ಹೇಳೋಕ್ಕೆ ಇನ್ಸಿಸ್ಟ್ ಮಾಡೋದಕ್ಕೆ ಯಾರು ಮಾಡೋಂಥ ಅವಕಾಶ ಇಲ್ಲ. ವಿಶೇಷವಾದ ಜಾತ್ರೆ.